ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ರಘು ಎಜುಕೇರ್ ಅಂಡ್ ಪಬ್ಲಿಕ್ ಇನ್ಫಾರ್ಮೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸರ್ಕಾರಗಳು ರೈತರ ವಿಚಾರವಾಗಿ ಸಾಕಷ್ಟು ಯೋಜನೆಗಳನ್ನ ಜಾರಿಗೆ ತರುವಂತಹ ನಿರ್ಧಾರವನ್ನ ಮಾಡಿರುತ್ತವೆ. ಯಾಕಂದ್ರೆ ರೈತರು ನಮ್ಮ ದೇಶದ ಬೆನ್ನೆಲುಬು ಎಂಬುದಾಗಿ ಕರೆಯಲ್ಪಡುತ್ತಾರೆ. ಅವರು ಬಿತ್ತಿ ಬೆಳೆದಿರುವಂತಹ ಕೃಷಿಯ ಬೆಳೆಯನ್ನು ಮಾತ್ರ ನಾವು ಸೇವಿಸುವುದಕ್ಕೆ ಸಾಧ್ಯ. ಹೀಗಾಗಿ ರೈತರ ಕೃಷಿ ಕೆಲಸಗಳಿಗಾಗಿ ಸರಿಯಾದ ರೀತಿಯಲ್ಲಿ ಅಗತ್ಯ ಸೌಲಭ್ಯಗಳನ್ನ ಪೂರೈಸುವುದು ಕೂಡ ಸರ್ಕಾರದ ಅತ್ಯಂತ ಪ್ರಮುಖ ಕರ್ತವ್ಯವಾಗಿರುತ್ತದೆ. ಈ ನೆಲೆಯಲ್ಲಿ ಇದೀಗ ರೈತರಿಗೆ ಹೊಸ ಸೂಚನೆಯನ್ನ ಸಚಿವರು ನೀಡಿದ್ದು, ಈ ಕೆಲಸವನ್ನ ರೈತರು ಕಡ್ಡಾಯವಾಗಿ ಮಾಡಲೇಬೇಕಾಗಿದೆ. ಹೌದು, ವಿದ್ಯುತ್ ಸರಬರಾಜು ಕಂಪನಿಗಳು ಈ ಸಂದರ್ಭದಲ್ಲಿ ರೈತರು ತಮ್ಮ ಪಂಪ್ಸೆಟ್ ನ ಆರ್ಆರ್ ನಂಬರ್ ಅನ್ನು ತಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿಕೊಳ್ಳಬೇಕು ಎನ್ನುವಂತಹ ಆದೇಶವನ್ನ ಹೊರಡಿಸಿದ್ದು, ಇದು ರೈತರಲ್ಲಿ ಸಾಕಷ್ಟು ಗೊಂದಲವನ್ನ ಮೂಡಿಸಿದೆ. ಈ ಬಗ್ಗೆ ಸರ್ಕಾರ ರೈತರಿಗೆ ಹೊಸ ಸೂಚನೆಯನ್ನ ನೀಡಿದ್ದು, ಸಚಿವರು ಇದರ ಬಗ್ಗೆ ಒಂದು ಮಹತ್ವದ ಮಾಹಿತಿಯನ್ನ ನೀಡಿದ್ದಾರೆ. ರೈತರು ಈ ಒಂದು ಕೆಲಸವನ್ನ ಮಾಡಲೇಬೇಕಾಗಿದ್ದು, ಆ ಕೆಲಸ ಯಾವುದು ಮತ್ತು ಸಚಿವರು ನೀಡಿರುವಂತಹ ಮಾಹಿತಿ ಯಾವುದು ಎಂಬುದನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹಾಗಾಗಿ ನೀವು ಪಂಪ್ಸೆಟ್ ಅನ್ನ ಬಳಸುತ್ತಿರುವಂತಹ ರೈತರಾಗಿದ್ದರೆ, ಅಂತಹ ರೈತರ ಮಕ್ಕಳಾಗಿದ್ದರೆ ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಮತ್ತು ನೀವು ಪಂಪ್ಸೆಟ್ ಅನ್ನ ಬಳಸುವಂತಹ ರೈತರಾಗಿದ್ದರೆ ಈಗಲೇ ಎಸ್ ಎಂದು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದು ಇನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ಈಗಲೇ ಕೆಂಪು ಅಕ್ಷರದಲ್ಲಿರುವ ಸಬ್ಸ್ಕ್ರೈಬ್ ಪದದ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಅನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೌದು ರೈತ ಬಾಂಧವರೇ, ಕೆಇಆರ್ಸಿ ಇತ್ತೀಚೆಗೆ ಜಾರಿಗೆ ತಂದಿರುವಂತಹ ಆದೇಶದ ನಿಯಮಗಳ ಪ್ರಕಾರ ಒಂದು ವೇಳೆ ರೈತರು ತಮ್ಮ ಪಂಪ್ಸೆಟ್ಗಳ ಆರ್ಆರ್ ನಂಬರ್ ಅನ್ನ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡದೇ ಹೋದಲ್ಲಿ ಸರ್ಕಾರದಿಂದ ಸಿಗುವಂತಹ ಸಬ್ಸಿಡಿ ಹಣ ಇನ್ ಮುಂದೆ ಸಿಗುವುದಿಲ್ಲ. ಈ ಒಂದು ಶಾಕಿಂಗ್ ಸರ್ಪ್ರೈಸ್ ಅನ್ನ ಕೆಇಆರ್ಸಿ ನೀಡಿದೆ. ಇದಕ್ಕಾಗಿ ರೈತರು ತಮ್ಮ ಹತ್ತಿರದ ಲೈನ್ಮಾನ್ ಅಥವಾ ಮೀಟರ್ ರೀಡರ್ ಇಲ್ಲವೇ ವಿದ್ಯುತ್ ಸರಬರಾಜು ಕಂಪನಿಯ ಉಪ ವಿಭಾಗದ ಅಧಿಕಾರಿಗಳನ್ನ ಸಂಪರ್ಕಿಸಿ ಆರ್ಆರ್ ನಂಬರ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡುವಂತಹ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಬೇಕಾಗಿದೆ. ಒಂದು ವೇಳೆ ನಿಮ್ಮ ಐಪಿ ಸೆಟ್ ನ ಆರ್ಆರ್ ನಂಬರ್ ಅನ್ನ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿಸಿಕೊಳ್ಳದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ನೀವು ಸರ್ಕಾರದಿಂದ ಸಿಗಬಹುದಾದಂತಹ ಸಬ್ಸಿಡಿ ಹಣವನ್ನ ಪಡೆದುಕೊಳ್ಳಲು ಸಾಧ್ಯವಾಗದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಲಿದೆ. ಬಹುತೇಕ ಎಲ್ಲಾ ಯೋಜನೆಗಳಿಗೂ ಕೂಡ ಈಗ ಸಬ್ಸಿಡಿ ಪಡೆದುಕೊಳ್ಳಲು ಆಧಾರ್ ಕಾರ್ಡ್ ಲಿಂಕ್ ಮಾಡಿಸುವಂತಹ ಪ್ರಕ್ರಿಯೆ ಅತ್ಯಂತ ಪ್ರಮುಖವಾಗಿದೆ. ಹಾಗಾಗಿ ಎಲ್ಲರೂ ಆಧಾರ್ ಲಿಂಕ್ ಅನ್ನ ಮಾಡಿಸಲೇಬೇಕು. ಇತ್ತೀಚೆಗಷ್ಟೇ ಆಯೋಗ 10 HP ಪಂಪ್ಸೆಟ್ ಹೊಂದಿರುವಂತಹ ರೈತರ ಪಟ್ಟಿಯನ್ನ ಸಿದ್ಧಪಡಿಸುತ್ತಿದ್ದು, ಇವರೆಲ್ಲರೂ ಕೂಡ ತಮ್ಮ ಆರ್ಆರ್ ನಂಬರ್ ಅನ್ನ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡುವುದನ್ನ ಕಡ್ಡಾಯ ಎಂದು ಘೋಷಿಸಲಾಗಿದೆ. ಇನ್ನು ಅಜ್ಜ, ಅಪ್ಪ ಇವರ ಹೆಸರಿನಲ್ಲಿ ಐಪಿಸಿಟಿಗಳನ್ನ ಖರೀದಿಸಿ ಈಗ ಐಪಿಸಿಟಿ ನಂಬರಿಗೂ ಹಾಗೂ ಆಧಾರ್ ಕಾರ್ಡ್ ನಲ್ಲಿರುವಂತಹ ಹೆಸರಿಗೂ ಸರಿ ಹೊಂದಾಣಿಕೆ ಆಗುತ್ತಿಲ್ಲ ಎನ್ನುವಂತಹ ಸಮಸ್ಯೆಗಳು ಕೂಡ ಸಾಕಷ್ಟು ಕಡೆಗಳಲ್ಲಿ ಕಂಡುಬರುತ್ತಿವೆ. ಸದ್ಯಕ್ಕೆ ಈ ರೀತಿ ಲಿಂಕಿಂಗ್ ಕಾರ್ಯಕ್ರಮ ರಾಜ್ಯದಲ್ಲಿ ಆರಂಭಿಕ ಹಂತದಲ್ಲಿದೆ ಎಂದು ಹೇಳಬಹುದಾಗಿದೆ. ಅಧಿಕೃತವಾಗಿ ಎಲ್ಲ ಕಡೆಗಳಲ್ಲೂ ಕೂಡ ಲಿಂಕಿಂಗ್ ಮಾಡಿಸದೆ ಹೋದಲ್ಲಿ ಸಬ್ಸಿಡಿ ಹಣವನ್ನ ತಡೆ ಹಿಡಿಯಲಾಗುತ್ತದೆ ಎನ್ನುವಂತಹ ಘೋಷಣೆಯನ್ನ ಮಾಡಿಲ್ಲ. ಆದರೆ ಬಂದಿರುವಂತಹ ಮಾಹಿತಿ ಪ್ರಕಾರ ಮುಂದಿನ ದಿನಗಳಲ್ಲಿ ಈ ರೀತಿ ಮಾಡುವಂತಹ ಸಾಧ್ಯತೆ ಬಹುತೇಕ ಹೆಚ್ಚಾಗಿದೆ ಎನ್ನುವುದಾಗಿ ರೈತರು ಕಳವಳವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಸರ್ಕಾರ ವಿದ್ಯುತ್ ಇಲಾಖೆಗಳಿಗೆ 10 ರಿಂದ 11 ಕೋಟಿ ರೂಪಾಯಿ ಹಣವನ್ನು ಇದೇ ಸಬ್ಸಿಡಿ ವಿಚಾರದಲ್ಲಿ 34 ಲಕ್ಷಕ್ಕೂ ಅಧಿಕ ರೈತರ ಪಂಪ್ಸೆಟ್ಗಳಿಗಾಗಿ ಪಾವತಿ ಮಾಡಿಕೊಂಡು ಬರ್ತಾ ಇದೆ. ಕೆಲವರು ಅಕ್ರಮವಾಗಿ ಕೂಡ ಇದರ ದುರುಪಯೋಗ ಪಡಿಸಿಕೊಳ್ಳುತ್ತಿರುವ ಕಾರಣಕ್ಕಾಗಿ ಸರ್ಕಾರ ವಿದ್ಯುತ್ ಇಲಾಖೆಗಳಿಗೆ ಈ ರೀತಿಯ ಕ್ರಮವನ್ನ ತೆಗೆದುಕೊಳ್ಳುವುದಕ್ಕೆ ಆದೇಶ ನೀಡಬಹುದು ಎನ್ನುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಹಾಗಾಗಿ ನೀವು ಮುಂಬರುವ ದಿನಗಳಲ್ಲಿ ನಿಮಗೆ ಸಿಗುವಂತಹ ಎಲ್ಲಾ ಸಬ್ಸಿಡಿಗಳನ್ನ ಪಡೆಯಬೇಕೆಂದರೆ ನೀವು ಕಡ್ಡಾಯವಾಗಿ ನಿಮ್ಮ ಪಂಪ್ ಸೆಟ್ಗೆ ನಿಮ್ಮ ಆಧಾರ್ ಸಂಖ್ಯೆಯನ್ನ ನೋಂದಣಿ ಮಾಡಿಸಲೇಬೇಕು. ಇದಿಷ್ಟು ಇವತ್ತಿನ ಪ್ರಮುಖ ಮಾಹಿತಿಯಾಗಿದ್ದು, ಆದಷ್ಟು ಈ ಮಾಹಿತಿಯನ್ನ ಎಲ್ಲ ರೈತ ಬಾಂಧವರಿಗೂ ತಲುಪುವವರೆಗೂ ತಪ್ಪದೇ ಶೇರ್ ಮಾಡಿ. ಈ ವಿಡಿಯೋವನ್ನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. Thanks for watching this video. Please subscribe for more videos. If you like this video, click the like buttons and give your comments.